ನಮಸ್ತೆ ಪ್ರಿಯ ವೀಕ್ಷಕರೇ, ಇವತ್ತು ಕಸದಿಂದ ರಸ ಮಾಡುವಂತಹ ವಿಧಿವಿಧಾನ. ವೀಕ್ಷಕರೇ, ಹುಣಸೆಹಣ್ಣು ತಿಂತೀರಿ ಗೊತ್ತಾ? ನೀವು ಹುಣಸೆಹಣ್ಣನ್ನು ಆಹಾರದಲ್ಲಿ ಬಳಕೆ ಮಾಡ್ತೀರಿ, ಬೀಜ ತಗೊಂಡೋಗಿ ಎಸಿತೀರಾ, ನಂಗೆ ಗೊತ್ತು. ಎಲ್ಲರೂ ಮಾಡುವಂಥದ್ದು ಇದೇ ಕೆಲಸನೇ. ಕಸದಲ್ಲಿ ಹಾಕ್ತೀರಿ, ಆ ಕಸದಲ್ಲಿ ಹಾಕಬೇಡ್ರಿ, ಕಸದಿಂದ ರಸವನ್ನು ಮಾಡ್ರಿ. ವೀಕ್ಷಕರೇ, ನಾನು ಹೇಳ್ತಾ ಇದ್ದೆ ಹಳೆ ವಿಡಿಯೋಗಳಲ್ಲಿ, ರುಚಿಗೆ ತಕ್ಕಂತೆ, ಅರ್ಥಾತ್ ಒಂದೊಂದು ರುಚಿಗೆ ಒಂದೊಂದು ಕಾಯಿಲೆಯನ್ನು ವಾಸಿ ಮಾಡುವಂತಹ ಗುಣ ಇದೆ ಅಂತಂದು. ಎಷ್ಟು ಥರದ ರುಚಿಗಳಿದೆ? ಷಡ್ ರಸಗಳಿದೆ. ರಸ ಅಂದರೆ ರುಚಿ. ಯಾವ್ಯಾವವು? ಮಧುರ, ಆಮ್ಲ, ಲವಣ, ಕಟು, ತಿಕ್ತ, ಕಷಾಯ. ಮಧುರ ಅಂದರೆ ಸ್ವೀಟು, ಆಮ್ಲ ಅಂದರೆ ಹುಳಿ, ಲವಣ ಅಂದರೆ ಉಪ್ಪು, ಕಟು ಅಂದರೆ ಖಾರ, ತಿಕ್ತ ಅಂದರೆ ಕಹಿ, ಕಷಾಯ ಅಂದರೆ ಒಗರು. ಈ ಬೀಜಕ್ಕೆ, ಹುಣಸೆ ಬೀಜಕ್ಕೆ ಕಷಾಯ ರಸ ಇದೆ. ಕಷಾಯ ರಸದ ಗುಣ ಏನಪ್ಪ ಅಂತಂದರೆ ಸ್ತಂಭಕ ಇನ್ ನೇಚರ್. ಸ್ತಂಭಕ ಅಂತಂದರೆ ನಮ್ಮ ದೇಹದಲ್ಲಿ ಇರುವಂತಹ ದ್ರಾವಣಗಳು ಅತಿಯಾಗಿ ಸೋರ್ತಾ ಇವೆ ಅಂದರೆ ಏನು? ಮೂಗಿನಲ್ಲಿ ನೀರು ಜಾಸ್ತಿ ಸೋರ್ತಾ ಇದೆ ಅಂತ ಇಟ್ಕೊಳ್ಳೋಣ, ಕಣ್ಣಿನಲ್ಲಿ ನೀರು ಜಾಸ್ತಿ ಸೋರ್ತಾ ಇದೆ ಅಂತ ಇಟ್ಕೊಳ್ಳೋಣ, ಕಿವಿ ಸೋರ್ತಾ ಇದೆ ಅಂತ ಇಟ್ಕೊಳ್ಳೋಣ, ಬಾಯಲ್ಲಿ ಜೊಲ್ಲು ಜಾಸ್ತಿ ಬರ್ತಾ ಇದೆ ಅಂತ ಇಟ್ಕೊಳ್ಳೋಣ, ಅಥವಾ ಮೂತ್ರ ವಿಸರ್ಜನೆ ಜಾಸ್ತಿ ಆಗ್ತಿದೆ ಅಂತ ಇಟ್ಕೊಳ್ಳೋಣ, ಮಹಿಳೆಯರಲ್ಲಿ ಯೋನ ಮಾರ್ಗದಲ್ಲಿ ಸ್ರಾವಿಕೆಗಳು ಜಾಸ್ತಿ ಆಗ್ತಿದೆ ಅಂತ ಇಟ್ಕೊಳ್ಳೋಣ, ಅಥವಾ ಡಯೇರಿಯಾ, ತಿಂದ ತಕ್ಷಣ ಮೋಷನ್ಗೆ ಹೋಗ್ಬೇಕು, ಕಂಟ್ರೋಲ್ಗೆ ಸಿಗಲ್ಲ, ಆ ಥರದ ಸಂದರ್ಭಗಳಲ್ಲಿ ನಾವು ಸ್ತಂಭಕ ಔಷಧಿಗಳನ್ನು ಬಳಕೆ ಮಾಡಬೇಕು. ಸ್ತಂಭಕ ಔಷಧಿಗಳು ಅಂತಂದರೆ ಯಾವ್ಯಾವು? ಯಾವಕ್ಕೆ ಕಷಾಯ ರಸ ಇರ್ತದೆ, ಯಾವಕ್ಕೆ ಒಗರು ರುಚಿ ಇರ್ತದೆ, ಅವೆಲ್ಲವೂ ಕೂಡ ಸ್ತಂಭಕ ಗುಣವನ್ನು ಹೊಂದಿರ್ತವೆ. ಹುಣಸೆ ಬೀಜ ಕೂಡ ಕಷಾಯ ರಸವನ್ನು ಹೊಂದಿದೆ, ಒಗರು ರುಚಿಯನ್ನು ಹೊಂದಿದೆ. ಹಾಗಾಗಿ ಈ ಹುಣಸೆ ಬೀಜವನ್ನು ತಂದು ಸಾಣೆ ಕಲ್ಲಿನಲ್ಲಿ ನೀರು ಹಾಕಿ ತೇಯಿರಿ, ತೇಯ್ದು ಅದರ ಗಂಧವನ್ನು ನೆಕ್ರಿ. ಹೀಗೆ ಮಾಡ್ರಿ, 21 ಡೇಸ್ ಮಾಡ್ರಿ. ಯಾಕೆ ಈ ಸ್ರವಿಕೆಗಳು ನಿಲ್ಲಲ್ಲ ನೋಡಿ. ಮೂಗಿನಲ್ಲಿ ಸೋರುವಂತಹ ನೀರು ನಿಲ್ತದೆ, ಕಿವಿಯಲ್ಲಿ ಸೋರೋದು ನಿಲ್ತದೆ, ಕಣ್ಣಲ್ಲಿ ನೀರು ಯಥೇಚ್ಛವಾಗಿ ಬರ್ತಾ ಇದ್ರೆ ಅದು ಕೂಡ ನಿಲ್ತದೆ, ಮೂತ್ರ ವಿಸರ್ಜನೆ ರಿಪೀಟೆಡ್ ಆಗಿ ಆಗ್ತಾ ಇದ್ದ ನಿಲ್ತದೆ, ತಿಂದ ತಕ್ಷಣ ಮೋಷನ್ ಹೋಗಬೇಕು ಅಂತ ಆ ಥರ ಸ್ಥಿತಿ ಇದ್ದರೆ ಅದು ಕೂಡ ನಿಲ್ತದೆ, ಯೋನಿ ಮಾರ್ಗದಲ್ಲಿ ಸ್ರವಿಕೆಗಳು ಮಹಿಳೆಯರಲ್ಲಿ ಜಾಸ್ತಿ ಇತ್ತು ಅಂದರೆ ಅದು ಕೂಡ ನಿಲ್ತದೆ. ಒಟ್ಟಾರೆ ಅತಿಯಾಗಿ ದೇಹದಿಂದ ನೀರಿನ ಅಂಶ ಹೊರಗಡೆ ಹೋಗೋದನ್ನು ನಿಲ್ಲಿಸಲಿಕ್ಕೆ ಕಷಾಯ ರಸ ಅರ್ಥಾತ್ ಒಗರು ರುಚಿ ಅನುಕೂಲಕಾರಕ. ಆ ಥರದ ಗುಣ ಹುಣಸೆ ಬೀಜದಲ್ಲಿದೆ. ಇದನ್ನು ನೀವು ಯಾಕೆ ಬಳಕೆ ಮಾಡ್ಕೋಬಾರದು? ಇದನ್ನು ಎಷ್ಟು ತಿಪ್ಪೆ ಹಾಕೋದಕ್ಕಿಂತನೂ ಈ ರೀತಿ ಉಪಯೋಗ ಮಾಡಿರಿ. ಅದರಲ್ಲೂ ಕೂಡ ಮಕ್ಕಳಲ್ಲಿ ಡಯೇರಿಯಾ, ಸ್ವಲ್ಪ ತಾಯಿ ಹಾಲಿನಲ್ಲಿ ವ್ಯತ್ಯಾಸ ಆಯಿತು ಅಥವಾ ಆಹಾರದಲ್ಲಿ ವ್ಯತ್ಯಾಸ ಅಂದ್ಕೊಟ್ಲೆ ಲೂಸ್ ಮೋಷನ್ ಸ್ಟಾರ್ಟ್ ಆಗಿಬಿಡ್ತದೆ. ಲೂಸ್ ಮೋಷನ್ ಎಷ್ಟರ ಮಟ್ಟಿಗೆ ಆಗುತ್ತೆ ಅಂತಂದರೆ ಮಗು ಸುಸ್ತಾಗಿ ಗ್ಲೂಕೋಸ್ ಬಾಟ್ಲಿ ಹಾಕುವಂತಹ ಸ್ಥಿತಿ. ಅಂಥ ಸಂದರ್ಭದಲ್ಲಿ ಹುಣಸೆ ಬೀಜವನ್ನು ತೇಯಿಸಿ ನೆಕ್ಕಿಸ್ಬಿಡ್ರಿ, ಡಯೇರಿಯಾ ಸ್ಟಾಪ್ ಆಗ್ಬಿಡ್ತದೆ. ಯಾಕೆ ಬಳಕೆ ಮಾಡಬಾರ್ದು? ಗೊತ್ತಾಯಿತು ವೀಕ್ಷಕರೇ ಹುಣಸೆ ಬೀಜದ ಮಹತ್ವ ಏನು ಅಂತಂದು. ಖಂಡಿತವಾಗ ಇವತ್ತಿನಿಂದ ಎಸಿಬೇಡ್ರಿ, ಇಟ್ಕೊಳ್ರಿ, ಇದನ್ನು ಉಪಯೋಗ ಮಾಡ್ಕೊಳ್ಳಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿ ಆಗ್ತೇನೆ. ಧನ್ಯವಾದಗಳು ವೀಕ್ಷಕರೇ.